ಕಲ್ಯಾಣ ರಾಜ್ಯದಲ್ಲಿ ಇಬ್ಬರು ರಾಜರಿದ್ದಾರೆ ಸಾವಂತರೇ. ಒಬ್ಬ ಬಸವರಾಜ, ಇನ್ನೊಬ್ಬ ಬಿಜ್ಜಳ ರಾಜ. ಈ ಬಿಜ್ಜಳ ರಾಜ ಅರಮನೆಯಲ್ಲಿ ಬಿದ್ದುಕೊಂಡಿರುವಾಗ ಅರಮನೆಯ ಗೊತ್ತು ಗುರಿಗಳನ್ನು ಮೋಸವೆಂದು ಸಾರಿ ಮಹಾಮನಿ ಕಟ್ಟಿಕೊಂಡ ಬಸವಣ್ಣ. ಅದೇನು ಇನ್ನೊಂದು ಅರಮನೆಯೇ, ಅದರ ಮೇಲೆ ಧ್ವಜ ಬೇರೆ. ದರಿದ್ರರು, ಭಿಕ್ಷುಕರು, ಸುಡುಗಾಡಿಸಿದ್ದರು, ಆಯಗಾರರು, ದಲಿತರು, ಹೊಲೆಮಾದಿಗರು ಇವರನ್ನ ಕಟ್ಟಿಕೊಂಡು ಇವರದೇ ಒಂದು ಸಾಮ್ರಾಜ್ಯ ಕಟ್ಟಿ ಭಿಕಾರಿಗಳ ಸಾಮ್ರಾಟನಾಗಿದ್ದಾನೆ ಈ ಬಸವ. ಈ ಹಿಂದೆ ಅದೆಷ್ಟು ಜನ ಮಹಾತ್ಮರುಗಳಿದ್ದರು. ತಮ್ಮ ಸಿದ್ಧಾಂತಗಳನ್ನ ಬೋಧಿಸಿ ಇಷ್ಟ ಇದ್ದವರು ಅನುಸರಿಸಲಿ, ಇಲ್ಲದಿದ್ದರೆ ಬಿಡಲಿ ಎಂದು ಸತ್ತು ಹೋದರು. ಆದರೆ ಈ ಬಸವರಾಜ ಹಾಗಲ್ಲ. ಸಿದ್ಧಾಂತಗಳನ್ನ ನುಡಿದು ಅದರಂತ ನಡೆದು ತೋರಿಸಿ ಆಮೇಲೆ ತಮ್ಮದು ಸರಿ ಕಂಡರೆ ಬನ್ನಿರೆಂದು ಸಾರಿದ ಹುಚ್ಚ. ಭಿಕ್ಷುಕರು, ದಲಿತರು, ದರಿದ್ರರು ಇಂಥವರಿಂದ ಅರಮನೆ ಕಟ್ಟಲಾದೀತೆ, ಕಟ್ಟಿದರೆ ಅದು ಅರಮನೆ ಆದೀತೆ. ಸಾಮ್ರಾಜ್ಯವೆಂದರೆ ಹೊಲಗೇರಿ, ಹೊರಕೇರಿ, ಭಿಕಾರಿಗಳ ಕೇರಿ. ಇವಿಷ್ಟೇ ಕೇರಿಗಳ? ಇವಿಲ್ಲದೆ ಬದುಕುವ ಕೇರಿಗಳು, ಅಗ್ರಹಾರಗಳು, ಊರುಗಳು, ರಾಜಧಾನಿಗಳು ಇದ್ದಾವೆಂದು ಗೊತ್ತಿಲ್ವೇ ಮುಗ್ಧ ಬಸವನಿಗೆ?